ತಿರುಪತಿ, ಭಾರತಿ ಹೇಗಿದೆಯಮ್ಮ? ಎಷ್ಟು ವರ್ಷಗಳಾಗೋಯ್ತಣ್ಣ ನಿಮ್ಮನ್ನ ನೋಡಿ. ಬರೀ ಫೋನಲ್ಲಿ ಮಾತಾಡೋದೇ ಆಗೋಯ್ತು. ನಾನು ಮಾತ್ರ ಇನ್ನು ಬೆಳಗಾದ್ರೆ ಪೇಪರ್ನಲ್ಲಿ, ಟಿವಿನಲ್ಲಿ ನಿನ್ನ ಮಗನ ಸಾಹಸನ ನೋಡ್ತಾನೇ ಇರ್ತೀನಿ. ಎಲ್ಲ ನೀವು ಕೊಟ್ಟು ಭಿಕ್ಷೆ ಅಲ್ಲಮ್ಮ, ನಿನ್ನ ಹೋರಾಟ, ಬದುಕಿನಲ್ಲಿ ಬಿರುಗಾಳಿಯಾಗಿ ಬಂದ ಕಷ್ಟನ ಧೈರ್ಯವಾಗಿ ಎದುರಿಸಿ ನಿಂತು ಒಂಟಿಯಾಗಿ ಹೋರಾಡಿ ಹಗಲು ರಾತ್ರಿ ದುಡಿದು ಈ ನಿನ್ನ ಮಗನ ದೊಡ್ಡ ಅಧಿಕಾರಿಯಾಗಿ ಮಾಡಿದ್ಯಲ್ಲ. ಯು ಆರ್ ದ ಗ್ರೇಟ್. ಹ್ಯಾಟ್ಸ್ ಆಫ್ ಟು ಯು. ಈ ಕೇಸಿನ ಮುಚ್ಚಾಕ್ಬೇಕು ಅಂತ ಹೈಯರ್ ಲೆವೆಲ್ ಇಂದ ಪ್ರೆಷರ್ ಬರ್ತಾ ಇದೆ. ಆದ್ರೆ ಮಾರ್ಗೆಟ್ ಅಂತ ಸಿನ್ಸಿಯರ್ ಕಮಿಷನರ್ ಆಫೀಸರ್ಗಾದ ಅನ್ಯಾಯ ಮುಚ್ಚಾಕೋಕೆ ನನ್ನ ಮನಸ್ಸು ಒಪ್ತಾ ಇಲ್ಲ. ಅದಕ್ಕೆ ನೀನೇ ಬೇಕು ಅಂತ ಹಠ ಹಿಡಿದು ನಾನು ನಿನಗೆ ಕರೆಸಿದ್ದೀನಿ. ಈ ಕೇಸಿನ ನೀನು ಗೆಲ್ಬೇಕು. ಗೆಲ್ತೀಯ ಅನ್ನೋ ನಂಬಿಕೆ ನನಗಿದೆ. ಥ್ಯಾಂಕ್ಸ್ ಬೈ ಕಾನ್ಫಿಡೆನ್ಸ್ ಸರ್. ನಿಮ್ಮ ನಂಬಿಕೆ ಖಂಡಿತ ಉಳಿಸ್ಕೊತೀವಿ. ಪ್ರಿಂಟಿಂಗ್ ಸೆಕ್ಷನ್ ಅಲ್ಲಿ ಇರ್ಬೇಕು ನೋಡಿ. ಇಲ್ಲಿ ಕಾರ್ತಿಕ್ ಯಾರು? ಅಲ್ಲಿರ್ಬೇಕು ನೋಡಿ. ಏ ಮಿಸ್ಟರ್, ನೋಡಕ್ ಒಳ್ಳೆ ಜೆಂಟಲ್ಮನ್ ತರ ಇದ್ದೀರಾ. ಸ್ವಲ್ಪನೂ ಕಾಮನ್ ಸೆನ್ಸ್ ಬೇಡ್ವಾ? ನಾನೇ ನಂದಿನಿ, ಕಾರ್ಮಲ್ ಕಾಲೇಜ್ ಬ್ಯೂಟಿ ಕ್ವೀನ್. ಬ್ಯೂಟಿ ಫೇಸ್ ಕಂಡ್ರೆ ಸಾಕು ಪೇಪರ್ ನಲ್ಲಿ ಬಂದು ಹಾಳು ಮಾಡ್ಬಿಡ್ತೀರಾ. ಏನ್ರಿ ಏನ್ರಿ ನನ್ ಬಗ್ಗೆ ಬರ್ದಿದ್ದೀರಾ? ಕಾರ್ಪಲ್ ಬ್ಯೂಟಿ MG ರೋಡ್ ಅಲ್ಲಿ ಅರೆ ಬತ್ಲೆ ಕ್ಯಾಟ್ ವಾಕ್. ನಾನ್ ಕ್ಯಾಟ್ ವಾಕ್ ಆದ್ರೂ ಮಾಡ್ತೀನಿ, ರ್ಯಾಟ್ ವಾಕ್ ಆದ್ರೂ ಮಾಡ್ತೀನಿ. ಅದು ಕೇಳಕ್ ನೀವ್ ಯಾರೀ? ಜರ್ನಲಿಸ್ಟ್ ಅಂದ್ರೆ ಹೇಗಿರ್ಬೇಕು? ಕನ್ನಡಕ ಹಾಕೊಂಡು, ಗಡ್ಡ ಬಿಟ್ಕೊಂಡು, ಹೆಗಲಿಗೆ ಬ್ಯಾಗ್ ನೇತ್ ಹಾಕೊಂಡಿರ್ಬೇಕು. ಎಲ್ಲಿ ಎಲ್ಲಿ ಅದೆಲ್ಲ? ನೀವ್ ಮಾತ್ರ ಸ್ಮಾರ್ಟ್ ಆಗಿರ್ಬೇಕು, ನಾವಿರ್ಬಾರ್ದಾ? ಹೇಯ್, ನೀನ್ ಮ್ಯಾಡ್, ನಿಮ್ ಅಪ್ಪ ಮ್ಯಾಡ್, ನಿಮ್ ತಾತ ಮ್ಯಾಡ್, ನಾನ್ ಯಾರು ಗೊತ್ತಾ? ಸ್ಟಾಪ್ ಇಟ್. ನೋ ಸ್ಟಾಪ್, ಐ ಆಮ್ ನಾನ್ ಸ್ಟಾಪ್. ಸಾರಿ ಸರ್, ದಯವಿಟ್ಟು ತಾವು ಹೊರಡಿ ಸರ್. ಇವಳು ಯಾವಾಗ್ಲೂ ಹೀಗೆ ಜಗಳಗಂಟಿ ಅಂದ್ರೆ ಜಗಳಗಂಟಿ ಮಹಾನ್ ತರಲೆ. ತಾವು ಹೊರಡಿ ಸರ್. ನಾನ್ ಜಗಳಗಂಟಿನಾ? ಹಾ, ನೀನ್ ಜಗಳಗಂಟ, ನಿಮ್ ಅಪ್ಪ ಜಗಳಗಂಟ, ನಿಮ್ ತಾತ ಜಗಳಗಂಟ, ನಿಮ್ ಹೋಲ್ ಫ್ಯಾಮಿಲಿ ಜಗಳಗಂಟ್ರು. ಸಾರಿ. ಏನ್ರಿ ಏನ್ರಿ ಸಾರಿ? ಸಾರಿ ಅಂದ್ರೆ ನನ್ ಡ್ರೆಸ್ ಕ್ಲೀನ್ ಆಗ್ಬಿಡುತ್ತಾ? ಹೋಗ್ಲಿ ಬಿಡೆ, ನೀನ್ ಸುಮ್ನೆ ಇರೆ. ಗೆಟ್ ಡೌನ್, ಗೆಟ್ ಡೌನ್. ಟೋಲ್ಡ್ ಯು ನೋ ದಟ್. ಇಲ್ಲಿರಿ ಕೆಳಗಡೆ. ಗೆಟ್ ಡೌನ್ ಐ ಸೆಡ್. ನೋ ವಾಟ್? ನನಗ್ ಕೆಸರು ಎರಚಿ ನೀನ್ ಮಾತ್ರ ಸರ್ಫ್ ಅಡ್ವರ್ಟೈಸ್ಮೆಂಟ್ ತರ ವೈಟ್ ಅಂಡ್ ವೈಟ್ ಹಾಕೊಂಡು ಹುಡುಗಿಯರ್ ಮುಂದೆ ಹೀರೋ ತರ ಪೋಸ್ ಕೊಡ್ತೀಯಾ? ನಿನ್ನ ಇವನ್ ಯಾರೇ ಕಲ್ಬಂಡೆ? ನೀನ್ ಲುಕ್ ಕೊಟ್ಟನೆ ಹುಡುಗರೆಲ್ಲ ಫ್ಲಾಟ್ ಆಗ್ಬಿಡ್ತಾರೆ. ನನಗೆ ಅನ್ನಿಸ್ಬೇಕಿತ್ತು ಚಿರತೆ ತರ ಇರೋ ಅವನ್ ಕಣ್ಣು, ಸಿಂಹ ತರ ಇರೋ ಅವನ್ ಕಂಠ, ಉಕ್ಕಿನಂತ ಅವನ್ ಬಾಡಿ. ನಮಸ್ಕಾರ ಸರ್, ಕಾನ್ಸ್ಟೇಬಲ್ ಆದರ್ಶ್. ಮಾರ್ಗ್ರೆಟ್ ಕೊಲೆ ವಿಚಾರದಲ್ಲಿ ಪತ್ರಿಕೆಯಲ್ಲಿ ಕೊಟ್ಟಿದ್ದ ಹೇಳಿಕೆ ನೋಡಿದೆ, ಅದಕ್ಕೆ ಮಾತಾಡ್ಸೋಣ ಅಂತ ಕರೆಸ್ದೆ. ಕಮಿಷನರ್ ಮಾರ್ಗ್ರೆಟ್ ಕೊಲೆಯ ದಿವಸ ನೈಟ್ ಡ್ಯೂಟಿಲಿ ಪೊಲೀಸ್ ಸ್ಟೇಷನ್ ನಾನೇ ಇದ್ದೆ ಸರ್. ನನಗೆ ಗೊತ್ತಿರೋ ಪ್ರಕಾರ
ಬಚ್ಚೇಗೌಡರು ಫೈಲ್ ಮಾಡಿರೋ ಕೇಸ್ಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ ಸರ್. ನಿಜಕ್ಕೂ ನಿಖಿಲ್ ನಿರಪರಾಧಿ ಸರ್. ಇದರಿಂದ ದೊಡ್ಡ ಒಳಸಂಚೆ ಇದೆ. ಮಾರ್ಗರೆಟ್ ಬಾಡಿನ ಪೋಸ್ಟ್ ಮಾರ್ಟಮ್ ಮಾಡಿ ಡಾಕ್ಟರ್ ವರ್ಮಾ ಸರ್. ಬ್ಯಾಂಡ್ಗೆ ಹೊಸದಾಗಿ ಎಂಟ್ರಿ ಆಗಿದ್ಯಂತಲ್ಲ, ಏನ್ ಹೆಸರು? ಹಾ, ಲುಕ್ಸಾನ. ಒಂದ್ ಫೋನ್ ಮಾಡಕ್ ಹೇಳ. ಏಯ್, ಮಾಡಕ್ ಹೇಳ. ಇಲ್ಲ ಸರ್. ಗುಡ್ ಮಾರ್ನಿಂಗ್ ಸರ್. ಸರ್ ವೆಲ್ಕಮ್ ಸರ್. ಸರ್, ನಿಮ್ಗೆ ಬೆಂಗಳೂರು ಪೋಸ್ಟಿಂಗ್ ಆಗಿರೋ ಸುದ್ದಿ ಕೇಳಿ ನನಗೆ ತುಂಬಾ ಖುಷಿ ಆಯ್ತು ಸರ್. ನಿಮ್ಮಂತ ಟೆರರ್ ಆಫೀಸರು ಇಂಥ ಬೆಂಗಳೂರು ಸಿಟಿಗೆ ಬೇಕು ಸರ್. ನಿಜವಾಗ್ಲು ಸರ್. ಸರ್, ಏನ್ ತರ್ಸ್ಲಿ ಸರ್? ಕಾಫಿ, ಟೀ, ಬಟನ್ ಹಾಕೊಳ್ಳಿ. ಸಾರಿ ಸರ್. ನಿಖಿಲ್ ಎಲ್ಲಿ? ಸರ್, ಸೆಲ್ಲಲ್ಲಿದ್ದಾನೆ ಸರ್. ಮಾರ್ಗರೆಟಿನ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ತಮ್ಮನಿ. ಸರ್, 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 ಮಾರ್ಗರೆಟ್ ಬಾಡಿನ ರೀಪೋಸ್ಟ್ ಮಾರ್ಟಮ್ ಅರೇಂಜ್ ಮಾಡಿ. ಸರ್, ಏನ್ ಹೇಳ್ತಾ ಇದ್ದೀರಾ ನೀವು? ಶವ ಸಂಸ್ಕಾರ ಎಲ್ಲ ಆಗೋಗಿದೆ ಸರ್. ಮಿಸ್ಟರ್ ಬಚ್ಚೇಗೌಡ, ಮಾರ್ಗರೆಟ್ ಇಸ್ ಅ ರೋಮನ್ ಕ್ಯಾಥೋಲಿಕ್ ಕ್ರಿಶ್ಚಿಯನ್. ಅವ್ರ ಬಾಡಿನ ಬರಿ ಮಾಡ್ತಾರೆ ಹೊರತು ಶವ ಸಂಸ್ಕಾರ ಮಾಡೋದಿಲ್ಲ. ಗಾಟ್ ಇಟ್? ಸರ್, ರಿಪೋರ್ಟು ಫೇಮಸ್ ಡಾಕ್ಟರ್ ವರ್ಮಾ ಅವ್ರು ಕೊಟ್ಟಿರೋದು, ಅದ್ರಲ್ಲೇನ್ ಮೋಸ ಇಲ್ಲ ಸರ್. ಆದರ್ಶ್, ಗೋವಿಂದ್. ಎಸ್ ಸರ್. ಈ ಡಾಕ್ಟರ್ನ ಒದ್ದು ಒಳಗಡೆ ಹಾಕಿ ಓಕೆ ಸರ್. ನಿಖಿಲ್ನ ಕಾರ್ ಹಚ್ಚು. ಓಕೆ ಸರ್. ಯು ಬಚ್ಚೇಗೌಡ, ಸರ್. ವೇಟ್ ಫಾರ್ ದ ಸಸ್ಪೆನ್ಷನ್ ಆರ್ಡರ್. ಸರ್, ಸರ್, ನಂಗೇನು ಮಾಡಬೇಡಿ ಸರ್. ಸರ್, ಸರ್, ನನ್ ಬಡಿಬೇಡಿ ಸರ್. ನಾನು ಯಾವ ತಪ್ಪು ಮಾಡಿಲ್ಲ ಸರ್. ನಾನು ಮಾಡ್ತಿರೋ ತಪ್ಪು ನಾವು ಒಪ್ಕೋತ ಚಿತ್ರ ಕೊಡ್ಬೇಡಿ ಸರ್. ಸರ್, ಬೇಕಾದ್ರೆ ಒಂದೇ ಸಲ ಶೂಟ್ ಮಾಡಿ ನನ್ನ ಕೊಂದ್ಬಿಡಿ ಸರ್. ಸರ್, ಸರ್, ಪ್ಲೀಸ್ ಸರ್. ನಿನ್ನ ಕೊಲ್ಲೇಬೇಕು ಅಂತ ಇದ್ರೆ ರಿಲೀಸ್ ಮಾಡಿ ಇಲ್ಲಿಗೆ ಕರ್ಕೊಂಡ್ ಬರ್ತಾ ಇದ್ದೆ. ಸತ್ಯ ಹೇಳು. ನಾನು ಎಲ್ಲಿ ಬೇಕಾದ್ರೂ ಬಂದು ಸಾಕ್ಷಿ ಹೇಳ್ತೀನಿ ಸರ್. ಆದಿ ಒಟ್ಟಿಗೆ ಬೇರೆ ಯಾರ್ಯಾರಿದ್ರು? ಇನ್ನು 3 ಜನ ಇದ್ರು ಸರ್. ಆದ್ರೆ ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ. ಆದಿ ಮಾತ್ರ ಚೆನ್ನಾಗಿ ಗೊತ್ತು ಸರ್. ಆದರ್ಶ್, ಏನ್ ಬಚ್ಚೇಗೌಡ ಕಳ್ಸದ್ನಾ? ಏನ್ ವಿಷಯ? ಇನ್ನೇನಿರುತ್ತಯ್ಯ, ವಸೂಲಿ ಕಳ್ಸಿರ್ತಾನೆ. ಇಲ್ಲ, ಆ ದಿನ ಅರೆಸ್ಟ್ ಮಾಡಕ್ ಬಂದಿದ್ದೀನಿ. ಇವನು ಬೆಟ್ಟ ಬಂದಂಗ್ ಬರ್ತಾವನೆ. ತಿರುಪತಿ. ತಿರುಪತಿ ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್. ಅದೇ ಇಲ್ಲಿ ಅರೆಸ್ಟ್ ಮಾಡೋದಿಕ್ಕೆ. ಅವನೇನ್ ತಪ್ಪು ಮಾಡ್ದ? ಅದವನಿಗೆ ಗೊತ್ತು, ನನಗೆ ಗೊತ್ತು. ಮಧ್ಯದಲ್ಲಿ ಕೇಳೋದಕ್ಕೆ ನೀವೇ. ಅವ್ರ ಅಪ್ಪನ್ ಬಿಸ್ನೆಸ್ ಪಾರ್ಟ್ನರ್. ಅದವ್ರ ಅಪ್ಪನ ಹತ್ರ ಇಟ್ಕೊಳ್ಳಿ, ನನ್ನ ಹತ್ರ ಇಟ್ಕೊಂಡ್ರೆ ನರಗಳನ್ನ ಕಟ್ ಮಾಡ್ಬಿಡ್ತೀನಿ. ಅಂಡರ್ಸ್ಟ್ಯಾಂಡ್? ಅದೇ ಅವ ಮನ್ಲಿಲ್ಲ. ಏನಾಯ್ತು? ಜಸ್ಟ್ ಒನ್ ಬುಲೆಟ್ ವೇಸ್ಟೆಡ್. ಮಾರ್ಗರೆಟ್ ಕೇಸಲ್ಲಿ ನಿನ್ನ ಅರೆಸ್ಟ್ ಮಾಡ್ತಾ ಇದ್ದೀನಿ. ನೀನಾಗೆ ಕೆಳಗ್ ಬರ್ತೀಯಲ್ಲ, ನಾನೇ ಮೇಲ್ ಬರ್ಲ? ನಿನ್ನ ಕಾಕಿ ಕದರ್ಗೆ ಎದ್ರುಕೊಂಡು ಓಡೋಗೋದಕ್ಕೆ ನಾನು ಗುಲ್ಡು ಅಲ್ವೋ? ಉಸಿರು ಬಿಟ್ಟ ಮಗನ ಕೊಂದಾಕ್ಬಿಡ್ತೀನಿ. ಆದರ್ಶ್,